ಹಾಯ್, ಎಲ್ಲರೂ ಹೆಂಗಿದ್ದೀರಾ? ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಅಲ್ಲ? ಮಳೆ ಹಂಗಿರ್ಲಿ, ಇವಳೇನಪ್ಪ 100 ಡೇಸ್ ಚಾಲೆಂಜ್ ತಗೊಂಡ್ಬಿಟ್ಟು ಊರು ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಿದ್ದಾಳೆ ಅನ್ಕೊಂತಿದ್ದೀರಾ? ಇಲ್ಲಪ್ಪ, ಸಿಟಿ ಲೈಫ್ಗೊಂದು ಬ್ರೇಕ್ ತಗೊಂಡಿದ್ದೆ ಅಷ್ಟೇ. ಇವಾಗ ಬ್ಯಾಕ್ ಟು ದ ಗ್ರೈಂಡ್ ಅಂತ ಅಂದ್ಬಿಟ್ಟು ರಂಜು ಜೊತೆ ಲಾಲ್ಬಾಗ್ ಬಂದಿದ್ದೀನಿ. ಇಲ್ಲಿ ಬಂದು ನೋಡಿದ್ರೆ ಮರ ಬಿದ್ದಿದೆ, ಅಷ್ಟು ಜೋರಾಗಿ ಮಳೆ ಬಂದಿದೆ ಬೆಂಗಳೂರಲ್ಲಿ. ಹಾಗೆ ಊರಿಗೆ ಹೋಗೋದಕ್ಕೂ ಮುಂಚೆ ರಂಜು ಒಂದು ಕ್ವೆಶನ್ ಕೇಳಿದ್ಲು. ನಾನೊಂದು ಕ್ವಶನ್ ಕೇಳಿದ್ನಲ್ಲ, ನೀವು ಊರಿಗೆ ಹೋಗ್ಬಿಟ್ರಿ, ಸಿಕ್ಕೇ ಇರಲಿಲ್ಲ, ನನ್ನ ಜೊತೆ ವಾಕಿಂಗ್ ಬಂದಿರಲಿಲ್ಲ. ನೀವು ಲಾಸ್ಟ್ ವಿಡಿಯೋಲ್ಲಿ ನಾನು ಕ್ವಶನ್ ಕೇಳಿದ್ದೆ, ಅದಕ್ಕೆ ಆನ್ಸರ್ ಮಾಡಿರಲಿಲ್ಲ. ಇವತ್ತು ಆನ್ಸರ್ ಹೇಳ್ತೀನಿ. ಕ್ವಶನ್ ಏನು ಕೇಳಿದ್ದೆ ಅಂದರೆ, 3 ದಾರಿ ಇರುತ್ತೆ, ಅಜ್ಜಿ ಕೂತಿರ್ತಾರೆ, ಒಬ್ಬ ಮನುಷ್ಯ ಬಂದು ಕೇಳ್ತಾನೆ ಮೈಸೂರಿಗೆ ಯಾವ ದಾರಿ ಮತ್ತು ಹೂಗೆ 1 ಮೊಳಗೆ ಎಷ್ಟು ಅಂತ. ಎರಡಕ್ಕೂ ಅಜ್ಜಿ ಒಂದೇ ಆನ್ಸರ್ ಹೇಳ್ತಾರೆ ಅಂತ ಹೇಳಿದ್ದೆ ಗೊತ್ತಾ? ಯಾರು ಗೆಸ್ ಮಾಡಿರಲ್ಲ ಅಂತ ಅನ್ಕೋತೀನಿ. ಏನು ಆನ್ಸರ್ ಅಂದರೆ ನಾಕಾಣಿ. ಕರೆಕ್ಟ್. ಹೇಗೆ ಅಂದರೆ ಅಜ್ಜಿಗೆ ದಾರಿ ಎಲ್ಲಿ ಅಂತ ಗೊತ್ತಿಲ್ಲ, ಸೊ 4 ಕಾಣಿ. ಮೊಳಗೆ 1 ಮೊಳ ಹೋಗಿ ಎಷ್ಟು ಅಂದರೆ 4 ಕಾಣಿ. ಆಗಿನ ಕಾಲದಲ್ಲಿ 4 ಕಾಣಿ ಅಂತಾರೆ 4 ಪೈಸೆಗೆ. ಅದೇ ಆನ್ಸರ್. ಅಕ್ಕ ಈ ಕುದುರೆ ನೋಡಿದ್ಮೇಲೆ ನನಗೆ ನೆನಪಾಯಿತು, ಅವತ್ತು ಹಾಲಂಬುದ ಹತ್ರ ಒಬ್ಬರು ದೃಷ್ಟಿ ತೆಗಿಯೋರು ಇದ್ರು ಗೊತ್ತಾ, ಸಾಂಬ್ರಾಣಿ ಹಾಕೊಂಡು ಬಂದಿದ್ರಲ್ಲ, ಅವರು ನಿಂಬೆಹಣ್ಣ ಗಾಡೀಲಿ ಯಾಕೆ ತುಳಿತಿದ್ರು ಅಂತ ನಿಮ್ಗೆ ಹೇಳಿದೆ ಅಲ್ವಾ? ಅದು ಏನಿದೆ ರಿಯಾಲಿಟಿ ಅಂತ. ಆಗಿನ ಕಾಲದಲ್ಲಿ ವೆಹಿಕಲ್ಸ್ ಎಲ್ಲ ಏನೂ ಇರಲಿಲ್ಲ, ಬರೀ ಕುದುರೆ, ಎತ್ತಿನ ಗಾಡಿ ಅದೇ ಇತ್ತು. ಮಳೆ ಬಂದಾಗ ಎಲ್ಲ ಕೊಚ್ಚೆ ಆಗೋಗ್ತಾ ಇತ್ತಲ್ವ, ಅದ್ರ ಮೇಲೆ ಪ್ರಾಣಿ ನಡ್ಕೊಂಡು ಬಂದಾಗ ಅದ್ರ ಕಾಲಿಗೆಲ್ಲ ಸಿಗಾಕೊಂಡಿರುತ್ತಲ್ವ, ಅದು ತುಂಬ ದಿನ ಹಂಗೆ ಇದು ಕೊಳ್ತು ಇನ್ಫೆಕ್ಷನ್ ಆಗ್ತಾಯಿತ್ತು ಆ ಪ್ರಾಣಿಗಳಿಗೆ. ಅದಕ್ಕೆ ಅವರೆಲ್ಲ ಏನು ಮಾಡೋಕ್ಕೆ ಶುರು ಮಾಡಿದ್ರು, ಯಾವಾಗಲೂ ಅದ್ರ 2 ಕಾಲಿಗೆ ನಿಂಬೆಹಣ್ಣಿಟ್ಟು ಅದನ್ನು ತುಳಿಸ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ರು. ಯಾಕಂದರೆ ಆ್ಯಂಟಿಬಯೋಟಿಕ್ ಥರ ಅವರು ಅದನ್ನು ಯೂಸ್ ಮಾಡ್ತಾಯಿದ್ರು ಕಾಲಿಗೆ ಹಾಕೋಕ್ಕೆ. ಆವಾಗ ಸ್ವಲ್ಪ ಕ್ಯೂರ್ ಆಗ್ತಿತ್ತು ಪ್ರಾಣಿಗಳಿಗೆ. ಜನನ ಅದನ್ನು ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ದೃಷ್ಟಿ ತೆಗಿಯೋಕ್ಕೆ ಪ್ರಾಣಿ ಕಾಲುಗಳಿಗೆ ಹಾಕ್ಬಿಟ್ಟು ತುಳಿಸ್ತಿದ್ದಾರೆ ಅಂತ. ಈಗಲೂ ಬಂಡಿ ಇರೋ ಚಕ್ರಗಳಿಗೆಲ್ಲ ಹಾಕಿ ತುಳಿಸ್ತಾ ಇದ್ದಾರೆ. ಸಾರಿ ಗೈಸ್, ಅದು ಆ್ಯಂಟಿಬಯೋಟಿಕ್ ಅಲ್ಲ, ಆ್ಯಂಟಿಸೆಪ್ಟಿಕ್ ಅದು. ನಿದ್ದೆಗಣಲ್ವಾ ಸ್ವಲ್ಪ ತಲೆ. ರಂಜು, ನಾನು ಊರಿಗೆ ಹೋಗಿದ ತಕ್ಷಣ ಏನೇನು ಮಾಡಿದೆ ಗೊತ್ತಾ? ಸೊ 4 ಗಂಟೆಗೆ ಎದ್ದು ಊರಿಗೆ ಹೋದ್ವಿ. ಹೋಗುವಾಗ ಒಂದು ಎಡವಟ್ಟಾಯಿತು, ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ನಾನು ಹೊಲಕ್ಕೆ ಹೋಗ್ಬಿಟ್ಟು ಬಂದೆ. ಅಲ್ಲೆಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೆಲ್ಲ ಡಿಲೀಟ್ ಆಗೋಯ್ತು, ಅದು ಫುಲ್ ಬೇಜಾರಾಯಿತು. ಆಮೇಲೆ ಬರಲಿಲ್ಲ. ಸೊ ಅಲ್ಲಿಂದ ಬಂದ ಮೇಲೆ ನಾನು ನಮ್ಮ ಹುಡುಗರ್ನೆಲ್ಲ, ಅಂದರೆ ನಮ್ಮ ಊರಿನ ಹುಡುಗರ್ನೆಲ್ಲ ಕೂಡ ಹಾಕ್ಕೊಂಡು ಕಲರಿಂಗ್ ಕಾಂಪಿಟೇಷನ್ ಇಟ್ಟಿದ್ದೆ. ವಿಡಿಯೋ ಎಷ್ಟು ಚೆನ್ನಾಗಿತ್ತು ಅಕ್ಕ. ಎಷ್ಟು ಫುಲ್ ಎಕ್ಸೈಟ್ಮೆಂಟ್. ಬ್ಯಾಂಗ್ಳೂರಲ್ಲಿ ಇಲ್ಲೇ ಪ್ಲಾನ್ ಮಾಡಿದ್ವಿ, ಆದರೆ ಇಲ್ಲಿ ಅಷ್ಟು ಚೆನ್ನಾಗಿ ನಿಮ್ಗೆ ಎಕ್ಸಿಕ್ಯೂಟ್ ಆಗ್ತಿತ್ತೋ ಇಲ್ವೋ? ಅಲ್ಲಂತೂ ತುಂಬ ಚೆನ್ನಾಗಿದೆ. ಹೌದು, ಅನ್ಕೊಂಡಿದ್ದು 4-5 ಜನ. ನೀವೇ ಕಲರಿಂಗ್ಸ್ ಎಲ್ಲ ಇಲ್ಲ ಅವ್ರದ್ದು ಕಲರಿಂಗ್ಸ್ ಅವರೇ ಎಲ್ಲ ತಗೊಂಬಂದು ಮಾಡಿದ್ರು. ಪ್ರಿಂಟೌಟ್ ನೀವು ತಗೊಂಡೋಗಿದ್ರು? ಹೌದು. ಸೊ ಕಲರಿಂಗ್ ಕಾಂಪಿಟೇಷನ್ ಮುಗಿಸಿದ ಮೇಲೆ ನಾನು ನಮ್ಮ ಅಣ್ಣ ಅವ್ರ ಜೊತೆ ಎಲ್ಲ ಹಿಂದೂ ಮಹಾಗಣಪತಿ ನೋಡಕ್ಕೆ ಹೋದೆ, ಚಿಲ್ಟಾರಿ ಪುಲ್ಟಾರಿಗಳನ್ನೆಲ್ಲ ಕರ್ಕೊಂಡು. ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಪ್ಪ ಸಖತ್ ಮಜಾ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಡೇ ಫುಲ್ ಹಬ್ಬ ಇತ್ತು, ಹಿರಿಯರ ಪೂಜೆ. ಬೆಳಗ್ಗೆಯಿಂದ ಸಂಜೆವರೆಗೂ ಬಡಿಸೋದೇ ಆಯಿತು. ಸೊ ಏನು ಅಷ್ಟು ಮಾಡೋಕ್ಕಾಗಿರಲಿಲ್ಲ. ಅವತ್ತು ರಾತ್ರಿನ ಊಟ ಮಾಡ್ಕೊಂಡು ಬಂದು ಮಲ್ಕೊಂಡಿದ್ದು. ಮಾರನೇ ದಿನ ಬೆಳಗ್ಗೆ ಎದ್ದು ಸಗಣಿ ಬಾಚಿದೆ, ಹಾಲು ಕರೆದೆ. ಆಮೇಲೆ ಅಲ್ಲಿಂದ ಡೈರಿಗೆ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಬಂದೆ. ಮತ್ತೆ ನಮ್ಮ ಅಜ್ಜಿ ಮನೆ, ಚಿಕ್ಕಮ್ಮ ಮನೆ ಹೋಮ್ ಟೂರ್ ಎಲ್ಲ ಕೊಟ್ಟೆ. ಅಲ್ಲಿಂದ ಬಂದಮೇಲೆ ಹೊಲಕ್ಕೆ ಹೋದೆ. ಹೊಲಕ್ಕೆ ಹೋಗಿ ಈರುಳ್ಳಿ ಕಿತ್ತೆ ಕೂಲಿಯವ್ರ ಜೊತೆ ಎಲ್ಲ ಸೇರ್ಕೊಂಡು ಮಸ್ತ್ ಮಜಾ ಮಾಡಿದೆ ಮಾತ್ರ. ಅಲ್ಲಿಂದ 100 ಎಕರೆ ಇದ್ರೂ 1 ಎಕರೆನೂ ನಾನು ಒಂದು 4 ಎಕರೆ ಓಡಾಡಿದ್ದೆ ಅನ್ಸುತ್ತೆ ಅಷ್ಟೇ. ಇವತ್ತು ಮಾತ್ರ ಒಂದು 40-50 ಎಕರೆ ಕವರ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ ಫುಲ್ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಅಲ್ಲಿಂದ ಬಂದ ಮೇಲೆ ಬ್ಯಾಂಗ್ಳೂರಿಗೆ ಹೊರಟ್ವಿ ಅಷ್ಟೇ. ಅವತ್ತು ಹುಡುಕಿದ್ದು ರುದ್ರಾಕ್ಷಿಗಳನ್ನೆಲ್ಲ ನನಗೆ ಕೊಟ್ಟಿದ್ಲು ರಂಜು. ಸೊ ಇವಾಗ ಅವಳಿಗೆ ಅಂತ ನಾನು ಒಂದು 3 ಹುಡುಕಿದ್ದೆ. ಸೊ ಇದನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು ರುದ್ರಾಕ್ಷಿನ ಅಂತ ಅವಳಿಗೆ ಹೇಳ್ತಾ ಇದ್ದೆ. ಹೆಂಗಪ್ಪ ಅಂತ ಅಂದರೆ, ಫಸ್ಟ್ ನಾವು ಇದನ್ನು ಒಂದು 6 to 10 ಡೇಸ್ ನೆನಕಿಡಬೇಕು. ಅದಾದಮೇಲೆ ಅದರದ್ದು ಪಲ್ಪೆಲ್ಲ ತೆಗೆದುಬಿಟ್ಟು ಬಂದಿರೋ ಅಂಥ ಬೀಜನ ಒಳ್ಳೆ ನೀರಲ್ಲಿ, ಅಂದರೆ ದೇವ್ರಿಗಂತ ಬಳಸುವಂಥ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು 24 ಗಂಟೆ ಶುದ್ಧ ಹಸುವಿನ ತುಪ್ಪದಲ್ಲಿ ನೆನಕಿಡಬೇಕು. ಅದಾದಮೇಲೆ 24 ಗಂಟೆ ಗಟ್ಟಿ ಹಸುವಿನ ಹಾಲಿನಲ್ಲಿ ನೆನಕಿಡಬೇಕು. ಅದಾದಮೇಲೆ ನಾವು ಯೂಸ್ ಮಾಡೋದಕ್ಕೆ ರೆಡಿಯಾಗಿರುತ್ತೆ. ಆ್ಯಂಡ್ ರುದ್ರಾಕ್ಷಿ ತುಂಬ ಮಿತ್ಸ್ ಇದೆ. ಅವ್ರು ಹಾಕ್ಕೋಬಾರ್ದು, ಇವ್ರು ಹಾಕ್ಕೋಬಾರ್ದು, ನಾನ್ ವೆಜ್ ತಿನ್ನುವಾಗ ಹಾಕ್ಕೋಬಾರ್ದು, ಆ ಥರ ಎಲ್ಲ. ಆದರೆ ಈಶಾ ಫೌಂಡೇಶನ್ ಅವ್ರದ್ದು ಒಂದು ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ. ಅವರೇ ಹೇಳಿದ್ದಾರೆ ರುದ್ರಾಕ್ಷಿ ಯಾರು ಹಾಕ್ಕೋಬೋದು, ಯಾರು ಹಾಕ್ಕೊಳಂಗಿಲ್ಲ ಅಂತ. ಸೊ ಡೇ 11, 12, 13 ಆಗಿತ್ತು. ಆ್ಯಂಡ್ ಸಂಡೇ ಫುಲ್ ರೆಸ್ಟ್ ಮಾಡಿದೆ. ಮಂಡೇ ಕೂಡ ಎದ್ದಳಕ್ಕೆ ಮನಸ್ಸಿರಲಿಲ್ಲ. ಸೊ ಡೇ 15 ವಾಸ್ ಅ ಫೇಲ್ಯೂರ್.
ಅದಾದಮೇಲೆ ಆಫೀಸಿಗೆ ಹೋಗಿದ್ದೆ. ಆ್ಯಂಡ್ ನಮ್ಮ ಆಫೀಸವ್ರು ಹೊಸ ಸ್ಪೇಸ್ ಕೂಡ ರೆಂಟ್ ಮಾಡ್ಕೊಂಡಿದ್ರು. ಗಮ್ಯ ಅಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾಳೆ ಇವಾಗ. ನಾನು ಎದುರುಗಡೆ ಕುತ್ಕೊತಿದ್ದಾಗ ಫುಲ್ ಫನ್ ಮಾಡ್ತಾಯಿದ್ವಿ. ಇವಾಗಂತೂ ತುಂಬ ಮಿಸ್ ಮಾಡ್ಕೊಳ್ತೀನಿ ಅವಳನ್ನ. ಊಟಕ್ಕೆ ಹೋಗಿದ್ವಿ. ಆ್ಯಸ್ ಯೂಶ್ವಲ್ ಚಪಾತಿ ಇದೆ. ಇವತ್ತು ನಾನೇ ನಿಂತ್ಕೊಂಡ್ಬಿಟ್ಟಿದ್ದೆ ಬಡ್ಸೋದಕ್ಕೆ, ಬಿಕಾಸ್ ಎಲ್ಲನೂ ತಿಂತಾ ಇರಲಿಲ್ಲ. ಸೊ ಎಲ್ರಿಗೂ ಎಲ್ಲರ ತಟ್ಟೆಲ್ಲೂ ಒಂದೊಂದು ಐಟಮ್ಸ್ನ ಒಂದೊಂದು ಸರ್ವಿಂಗ್ ಕೊಟ್ಬಿಡೋಣ ಅಂತ ಅಂದ್ಕೊಂಡು ನಿಂತಿದ್ದೆ. ಬಟ್ ಯಾರ್ಯಾರು ಏನೇನು ತಿಂತಾರೆ ಏನೇನು ತಿನ್ನಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದೆ, ಯಾರಿಗೆ ಏನು ಬೇಕೋ ತಿನ್ನಲಿ ಅಂತ ಹೇಳಿ. ಸೊ ಮಂಡೇ ಬಗ್ಗೆ ಹೇಳಬೇಕಂದ್ರೆ ಎಂಥ ವಿಶೇಷ ಇಲ್ಲ. ಆ್ಯಸ್ ಯೂಶ್ವಲ್ ನನಗೆ ಹಳ್ಳಿ ಲೈಫಿಂದ ಸಿಟಿ ಲೈಫಿಗೆ ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು ಅಂಥೇಳಿ ಐ ಜಸ್ಟ್ ಟುಕ್ ಇಟ್ ಆಸ್ ಅ ಚೀಟ್ ಡೇ. ಅದಾದಮೇಲೆ ಟ್ಯೂಸ್ಡೇ ಆ್ಯಕ್ಚುಲಾಗಿ ಎದ್ದು ರಂಜು ಜೊತೆ ಹೋಗಿದ್ದೆ. ಅದೇ ವೀಡಿಯೋಸ್ನ ನೀವು ಸ್ಟಾರ್ಟಿಂಗಲ್ಲೆಲ್ಲ ನೋಡಿದ್ದು. ರೆಕಾರ್ಡಿಂಗ್ ಎಲ್ಲ ಮಾಡಿದ್ದು ನಾನು ಟ್ಯೂಸ್ಡೇನೆ. कैसा? ओह शिट, 2 जगह बन रहा था. हाँ एक ही जगह, हाँ 2 जगह बन रहा था. ಎಷ್ಟು ಸಲ ಆಡಿದ್ರು ವಿಶಾಖನ ಗೆಲ್ತಾ ಇದ್ಲು. ಏನು ಅಂತ ಕೇಳಿದ್ರೆ ಆಮೇಲೆ ಒಂದು ಟ್ರಿಕ್ ಹೇಳ್ಕೊಟ್ಲು ಹೆಂಗೆ ಆಡೋದು ಅಂತ ಹೇಳಿ. ಅದಾದಮೇಲೆ ನಾನು ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಇವ್ರ ಆಫೀಸಲ್ಲಿ ಕೆಲಸ ಇಲ್ವಾ ಅಂತ ಅಂದ್ಕೊಬೇಡಿ. ಕೆಲಸದ ಮಧ್ಯದಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಆ್ಯಕ್ಟಿವಿಟೀಸ್ ಇದ್ದರೆ ಚಂದ ಅಲ್ಲ. ಹಾಗೆ ಮಂತ್ ಸ್ಟಾರ್ಟಿಂಗಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ, ಮಂತ್ ಮಿಡಲಲ್ಲಿ ಸ್ವಲ್ಪ ಆರಾಮಾಗಿರ್ತೀವಿ. ಹಾಗಾಗಿ ಆವಾಗ ಈ ಥರ ಎಲ್ಲ ಆಡ್ತಾ ಇರ್ತೀವಿ. ಇದು ನಾನು ಟ್ಯೂಸ್ಡೇ ಮುಗೀತು ಆ್ಯಂಡ್ ವೆಡ್ನೆಸ್ಡೇ ಸ್ಟಾರ್ಟ್ ಆಯಿತು. ಹಾಗೆ ಅವತ್ತು ಬ್ಯುಸಿ ಇದೆ ಅಂತ ಹೇಳಿ ಏನು ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿಲ್ಲ ಆ್ಯಂಡ್ ಇಟ್ ವಾಸ್ ಅ ವೆರಿ ಪ್ರೊಡಕ್ಟಿವ್ ಡೇ. ಆ್ಯಂಡ್ ಥರ್ಸ್ಡೇ ಸ್ಟಾರ್ಟ್ ಆಯಿತು. ಥರ್ಸ್ಡೇ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ MNK ರಾವ್ ಪಾರ್ಕ್ ಕಡೆಗೆ ಬಂದ್ವಿ. 18 ಡೇಸ್ ಇಂಟು ದಿಸ್ ಚಾಲೆಂಜ್. ಸೊ ಇಲ್ಲಿವರೆಗೂ ಬರೀ ಒಂದೇ ಗೋಲ್ ಅಚೀವ್ ಆಗಿರೋದು, ಏನಂತಂದರೆ 6 ಗಂಟೆಗೆ ಎಚ್ಚರ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೆಕೆಂಡ್ ಗೋಲ್ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ ರಂಜುಗೆ. ಸೊ ಇವಾಗ ನಮ್ಮ ಮಸಲ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ವಿ. ಅದು ಫುಲ್ ಫನ್ ಮಾಡ್ಕೊಳ್ತಾ ಚೆಕ್ ಮಾಡ್ಕೊಳ್ತಾ ಇದ್ವಿ. ಸೊ ವಿ ವರ್ ನಾಟ್ ಏಬಲ್ ಟು ಪುಲ್ ಅವರ್ ಓನ್ ವೇಟ್ಸ್. ಹಾಗಾಗಿ ಇನ್ಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಣ ಅಂತ ಹೇಳಿದಕ್ಕೆ ಓಕೆ ಅಕ್ಕ ಅಂತ ಹೇಳ್ತಾ ಇದ್ಲು. ನೋಡೋಣ ಬೈ ದ ಎಂಡ್ ಆಫ್ 100 ಡೇಸ್ ವಿಲ್ ವಿ ಬಿ ಏಬಲ್ ಟು ಡೂ ಇಟ್ ಅಂತ. ಹಾಗೆ ಆಫೀಸಿಗೆ ಹೋಗಿದ್ದೆ. ಇವಾಗಂತೂ ಟಿಕ್ ಟ್ಯಾಕ್ ಟು ಆಡೋದಂತೂ ಫುಲ್ ಫನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ವಿಶಾಖ ಜೊತೆ ಆಡಿದ್ದಾಯಿತು ಅಂತ ಹೇಳಿ ಮನೀಶ್ ಜೊತೆ ಆಡ್ತಾ ಇದ್ದೆ ಇವತ್ತು. ಹಾಗೆ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಜೋರಾಗಿ ಬರ್ತಾಯಿತ್ತು. ನಾನು 1 ಸಲ ಅಲ್ಲ 2 ಸಲ ನೆಂದಿದ್ದೀನಿ. 1 ಸಲ ಆಫೀಸಿಂದ ಮನೆಗೆ ಹೋಗುವಾಗ, ಮತ್ತು ಮನೆಯಿಂದ ಆಚೆ ಸ್ವಲ್ಪ ಕೆಲಸ ಆಯಿತು ಅಂತ ಹೋಗಿದ್ದೆ. ಆವಾಗ ವಾಪಸ್ ಮನೆಗೆ ಬರುವಾಗ ಫುಲ್ ಜೋರಾಗಿ ನೆಂದಿದ್ದೆ. ಶೀತ ಆಗ್ದಲೇ ಇದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸಿಗುವ. ಬಾಯ್.